ಸ್ನೇಹಿತರೆ, ಇವತ್ತೇನು ನಮ್ಮ ಸರ್ಕಾರ ಅತಿ ಕಠಿಣ ಶಿಕ್ಷೆ ಅಂದ್ರೆ ಬಡವರು ಕೊಡ್ತಾ ಇದೆ ಅಂದ್ರೆ ನೋಡಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು. ಸರ್ಕಾರ ಈ ಒಂದು ಕೆಟ್ಟ ನಿರ್ಧಾರ ತಗೊಂಡಿದೆ ನೋಡ್ರಿ. ಸರ್ಕಾರಿ ಶಾಲೆಗಳು ಉಳಿಬೇಕು. ನನ್ನ ಹೆಸರು ಅಶ್ವಿನಿ ಅಂತ. ನಾನು AIDS ವಿದ್ಯಾರ್ಥಿ ಸಂಘಟನೆಯ ತುಮಕೂರು ಜಿಲ್ಲಾ ಅಧ್ಯಕ್ಷರು ಅಂತ ಇದ್ರ ವಿರುದ್ಧ ಹೋರಾಟ ಕಟ್ತಾ ಇದ್ವಿ. ನಮ್ಮೂರ್ ಶಾಲೆಯನ್ನು ಮುಚ್ಚಲಿಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ಹೇಳಿ ಈ ಮೂಲಕ ನಮ್ಮ ಶಾಲೆ ಮುಚ್ಚಕ್ ಬರೋದಿಲ್ಲ. ಈ ಶಾಲೆ ಮುಚ್ಚೋ ಅವಕಾಶ ಮಾಡ್ಕೊಡಕ್ಕಾಗಲ್ಲ. ಕೊಡಗೆರೆ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರವಾಗಿ ಬಹಳ ಗಂಭೀರವಾಗಿ ಕೈ ತಗೋಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕೇಳ್ಕೊಂತ ಇದ್ದಾರೆ. ನಮ್ಮೂರ ಶಾಲೆ ಬಿಡೋದಿಲ್ಲ, ನಮ್ಮೂರ ಶಾಲೆ ಮುಚ್ಚಲು ಬಿಡೋದಿಲ್ಲ. ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮೂರ ಶಾಲೆಯನ್ನು ಮುಚ್ಚಲು ಬಿಡೋದಿಲ್ಲ. ಹಾಯ್ ಸ್ನೇಹಿತರೆ, ಇವತ್ತೇನು ನಮ್ಮ ಸರ್ಕಾರ ಅತಿ ಕಠಿಣ ಶಿಕ್ಷೆ ಅಂದ್ರೆ ಬಡವರು ಕೊಡ್ತಾ ಇದೆ ಅಂದ್ರೆ ನೋಡಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು. ದಯವಿಟ್ಟು ಈ ತರ ನಡೆಗೆ ನಮ್ಮ ಸರ್ಕಾರಕ್ಕೆ ನಮ್ ಕಡೆಯಿಂದ ವಿರೋಧ ಇದೆ. ದಯವಿಟ್ಟು ಈ ತರ ಯಾವುದೇ ತರ ಬಡವ್ರನ್ನ ಹೊಟ್ಟೆ ಹೊಡೆಯುವಂತ ಕೆಲಸ ದಯವಿಟ್ಟು ಈ ನಮ್ಮ ಸರ್ಕಾರಗಳು ಯಾವುದೇ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಈ ತರ ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ನೆಲಕ್ಕುಳಿಸಿ ಮಾಡುವಂತ ಕಾರ್ಯ ಬೇರೆ ಏನೂ ಇಲ್ಲ ಸ್ನೇಹಿತರೆ. ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆ, ನಮ್ಮ ಹಳ್ಳಿಯ ನಮ್ಮ ಶಾಲೆ, ನಮ್ಮ ಹಕ್ಕು, ಈ ತರ ವಿರುದ್ಧ ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥ ಜನಗಳ ಆಕ್ರೋಶ ಇದೆ. ದಯವಿಟ್ಟು ಇವತ್ತು ನೀವು ತಾಳುವಂತ ನಿರ್ಧಾರ ಮುಂದಿನ ನಿಮ್ಮ ನಿರ್ಧಾರ ನಮ್ಮ ಜನಗಳ ಕೈ ಮೇಲೆ ಇರುತ್ತೆ. ದಯವಿಟ್ಟು ಈ ತರ ನಿರ್ಧಾರಗಳನ್ನ ಕೈ ಬಿಡಿ. ನಮ್ಮ ಸರ್ಕಾರಿ ಶಾಲೆ ನಮ್ಮದಾಗಿ ಉಳಿಸ್ಕೊಡಕ್ಕೆ ಈ ವಿಡಿಯೋ ಮುಖಾಂತರ ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ಈ ವಿಡಿಯೋನ ನಾನು ತಲುಪಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಸರ್ಕಾರ ಯಾರು ನಮ್ಮ ಕೊಡಗೆರೆ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರವಾಗಿ ಬಹಳ ಗಂಭೀರವಾಗಿ ಕೈ ತಗೋಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕೇಳ್ಕೊಂತ ಇದ್ದಾರೆ. ನೋಡಿ, ನಮ್ಮ ಸರ್ಕಾರಿ STMC ಅಧ್ಯಕ್ಷರುಗಳು ದಯವಿಟ್ಟು ನಿಮ್ಮ ಶಾಲೆಗಳನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ STMC ಅಧ್ಯಕ್ಷಗಳ ಕೈಯಲ್ಲಿರುತ್ತೆ. ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಯಾರು ಎಲ್ಲಿ ಇದನ್ನ ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಉಗ್ರ ಹೋರಾಟ ಮಾಡಿದ್ರೆ ನಮ್ಮ ಶಾಲೆ ನಮ್ಮ ಕೈಯಲ್ಲೇ ಉಳಿತೈತೆ. ನಮ್ಮ ಮಕ್ಕಳು ನನ್ನ ಮಕ್ಕಳು ಮತ್ತೆ ನಾನು ನಮ್ಮ ತಂದೆ ತರ ಕಾಲದಿಂದನೂ ಇದೇ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಸ್ನೇಹಿತರೆ. ಅತಿ ಶೀಘ್ರದಲ್ಲೇ ನಮ್ಮ ಶಾಲೆಗಳನ್ನ ಮುಚ್ಚಿಸ್ತೀವಿ ಅಂದ್ರೆ ನಮ್ಮ ಹಳ್ಳಿ ಜನಗಳನ್ನ ಇದನ್ನೆಲ್ಲ ನೋಡ್ಕೊಂಡು ಹೇಗಿರ್ತೀರಾ? ಅವ್ರು ತಗೊಳ್ಳೋಂತ ನಿರ್ಧಾರಕ್ಕೆಲ್ಲ ನಾವು ಕೈ ಜೋಡಿಸ್ತೀವಿ ಅಂತ ನಮ್ಮ ಸರ್ಕಾರ ಯಾಕೆ ಅನ್ಕೊಳ್ಳುತ್ತೆ? ಅದ್ರ ಬಗ್ಗೆ ಈ ವಿಡಿಯೋದ ಗ್ರಾಮಸ್ಥರ ಜನ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಈ ವಿಡಿಯೋನ ಪೂರ್ತಿ ಕಂಪ್ಲೀಟ್ ಆಗಿ ನೋಡಿ. ಎಲ್ಲರಿಗೂ ಧನ್ಯವಾದ. ಇವತ್ತು ಸರ್ಕಾರ ಒಂದು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡ ಆಗಿದೆ. ಯಾಕೆ ಅಂತ ಅಂದ್ರೆ ಇವತ್ತು ಒಂದೇ ಸಂಕೀರ್ಣದಲ್ಲಿ 1 ರಿಂದ 12ನೇ ತರಗತಿನ ನಾವು ಮಾಡ್ತೀವಿ ಅಂತ ಒಂದು ನಿರ್ಧಾರ ಮಾಡಿ ಸರ್ಕಾರಿ ಶಾಲೆಗಳನ್ನ ಇದೇ ರೀತಿ ಆದ್ರೆ ಎಲ್ಲಾ ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಚ್ಚೋಗುತ್ತವೆ. ಮತ್ತೆ ಬಡವರು ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾವು ಹಳ್ಳಿ ಕಡೆ ಇರುವಂತ ಬಡವರು ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚದ ಹಾಗೆ, ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನಾವು ನೋಡ್ಕೋಬೇಕು. ಸರ್ಕಾರ ತಗೊಂಡು ಮುಂದುವರೆದ್ರೆ ಸಾರ್ವಜನಿಕರಂತೂ ಹೋರಾಟ ಮಾಡೇ ತೀರ್ತೇವೆ. ದಯವಿಟ್ಟು ಸರ್ಕಾರಿ ಶಾಲೆಗಳು ಇರಬೇಕು. ಸರ್ಕಾರಿ ಶಾಲೆಗಳು ಇರೋದ್ರಿಂದನೇ ಬಡವ್ರ ಮಕ್ಕಳು ಓದಕ್ ಸಾಧ್ಯ. ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋಂತ ಸಾಕಷ್ಟು ಶ್ರೀಮಂತ ಇರ್ಬೋದು, ನಮ್ಮ ಕೈಲಿ ಓದ್ಸಕ್ ಆಗಲ್ಲ. ದಯವಿಟ್ಟು ಎಲ್ಲರೂ ಹೋರಾಟ ಮಾಡೋಣ. ಸಾರ್ವಜನಿಕರೆಲ್ಲ ಒಂದುಗೂಡಿ ಸರ್ಕಾರಿ ಶಾಲೆ ಮುಚ್ಚಿದ ಹಾಗೆ ನಾವು ಹೋರಾಟ ಮಾಡ್ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಒಂದಾಗ್ರಿ. ನಮ್ಮೂರ್ ಶಾಲೆಯನ್ನು ಮುಚ್ಚೋದಕ್ಕೆ ಬಿಡೋದಿಲ್ಲ. ನಾವು ಹೋಗಿದೀವಿ ಶಾಲೆಗೆ. ಈಗ ನನ್ನ ಮಕ್ಕಳು ಬರ್ತಾ ಇದಾರೆ. ಆದ್ರಿಂದ ನಮ್ಮೂರ್ ಶಾಲೆನ ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಬಿಡೋದಿಲ್ಲ. ನಮ್ಮೂರ್ ಶಾಲೆಯನ್ನು ಮುಚ್ಚಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಅಪ್ತೀರು ಎಲ್ರು ಇಲ್ಲೇ ಓದಿರೋ ಕಾರಣದಿಂದ ನಾವು ಮುಚ್ಚಲಿಕ್ಕೆ ಬಿಡೋದಿಲ್ಲ. ಏನಕ್ಕೆ ಮಾಡ್ತಾ ಗ್ರಾಮದಲ್ಲಿ ಇದೆ ಶಾಲೆ. ತುಂಬಾ ಹಳೆ, ಸುಮಾರು ವರ್ಷ ನಮ್ಮ ಅಪ್ಪ ತಾತ ಅಲ್ಲಿ ಎಲ್ಲರೂ ಓದಿರೋದು. ಈ ಶಾಲೆ ಇವಾಗ ಹೇಗಾಗಿ ಬಾಳ ಕೆಟ್ಟದೆ. ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ಹೇಳಿ ಈ ಮೂಲಕ ನಮ್ಮ ಮಾನ್ಯ ಶಾಸಕರಾದ್ರ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಈ ಮುಖಾಂತರ ಕೇಳ್ಕೊಂತೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಇದ್ ಮಾಡಿದ್ರೆ ಮುಂದಿನ ಹೋರಾಟ ಮಾಡ್ತೀವಿ ನಾವೆಲ್ಲರೂ.
ನಮ್ಮೂರ್ ಶಾಲೆ ಮುಚ್ಚಕ್ ಬರೋದಿಲ್ಲ. ದಯಮಾಡಿ ಯಾವ್ದು ಮುಚ್ಚಂಗಿಲ್ಲ. ನಾವು ಓದಿರೋ ಸ್ಕೂಲ್ ಇದು. ಇದೇ ಸ್ಕೂಲಲ್ಲಿ ಓದಿ IPS ಅಧಿಕಾರಿಗಳೆಲ್ಲ ಆಗಿದ್ದಾರೆ. ದಯವಿಟ್ಟು ಮುಚ್ಚಕ್ ನಾವು ಬಿಡೋದಿಲ್ಲ. ಈ ಶಾಲೆ ಮುಚ್ಚೋ ಅವಕಾಶ ಮಾಡ್ಕೊಡಕ್ ಆಗಲ್ಲ. ನಾವೆಲ್ಲ ಓದಿದ್ದು ಇಲ್ಲೇನೇನೆ, ಎಲ್ಲ ಗೌರ್ಮೆಂಟ್ ಸ್ಕೂಲಾಗ ಓದಿ ಎಲ್ಲಾರು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗವ್ರೆ. ಪ್ರೈವೇಟ್ ಆಗೆ ಓದ್ಬೇಕನ್ನೋದ್ ಏನಿಲ್ಲ. ನಮ್ ಶಾಲೆಗೆ ಈ ಶಾಲೆ ಮುಚ್ಚಕ್ ಅವಕಾಶ ಮಾಡ್ಕೊಡಲ್ಲ. ನಮ್ ಮಕ್ಳು ಎಲ್ಲಿ ಹೋಗ್ಬೇಕು? ಬೇರೆ ಕಡೂರ್ ಬಡೂರೆಲ್ಲ ಗೌರ್ಮೆಂಟ್ ಸ್ಕೂಲಾಗ ಪ್ರೈವೇಟ್ ಆಗಿ ಓದ್ಸಕ್ ಆಗ್ತೈತಾ? ಹಂಗಾಗಿ ಈ ಶಾಲೆ ಮುಚ್ಚಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ನಮ್ಮೂರ್ ಶಾಲೆ ನಮ್ಗೆ ಉಳಿಸ್ಕೊಡ್ರಿ. ಕಡು ಬಡವ್ರೆಲ್ಲ ಕಾರ್ಮೆಂಟ್ ಆಗಿ ಓದ್ಸಕ್ ಆಗಲ್ಲ ಮಕ್ಳನ್ನ. ಇದೇ ಗೌರ್ಮೆಂಟ್ ಸ್ಕೂಲಾಗೆ ಓದಿಸೋಕೆ ಅವಕಾಶ ಮಾಡ್ಕೊಡ್ರಿ. ನೋಡ್ರಿ, ಸರ್ಕಾರಿ ಶಾಲೆಗಳು ಉಳಿಬೇಕು. ಮತ್ತೆ ಎಲ್ಲರಿಗೂ ಒಂದು ಅನುಕೂಲವಾದಂತ ಬಿಸಿ ಊಟ ಕಾರ್ಯಕ್ರಮ ಐತೆ. ಎಜುಕೇಶನ್ ಅಲ್ಲೂ ಬಹಳ ಚೆನ್ನಾಗಿದೆ. ಇದೇ ರೀತಿ ಈ ಗೌರ್ಮೆಂಟ್ ಶಾಲೆಗಳನ್ನ ಉಳ್ಕೊಂಡು ಹೋದ್ರೆ ಮುಂದಿನ ಒಂದು ಫ್ಯೂಚರ್ಗೆ ಬೇಕೇ ಬೇಕಾದಂತ ವಿಚಾರ. ಎಲ್ಲಾರು ಈಗ ನಾವೆಲ್ಲ ಇದೇ ಶಾಲೆಯಲ್ಲಿ ಓದಿ ಬೆಳೆದು ಮುಂದಕ್ಕೆ ಹೋಗಿರೋದು. ಅದರಿಂದ ಈ ಶಾಲೆಗಳು ಉಳಿಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಈ ಒಂದು ಶಾಲೆ ಮುಚ್ಚಬೇಕು ಅಂತ ಪರಿಸ್ಥಿತಿ ಬಂದು ಸರ್ಕಾರದಿಂದ ಒಂದು ಸುತ್ತೋಲೆ ಇರಬಹುದು, ಏನೇ ಒಂದು ಬಂದ್ರು ಸಮೇತ ಈ ಊರಿನ ಗ್ರಾಮಸ್ಥರು, ಜನರು ಮತ್ತು ನಾವು ಪೋಷಕರು ಈ ಒಂದು ಶಾಲೆ ಮುಚ್ಚೋದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ನೀಡಬೇಕು. ಈ ತರ 60 ಸಂಖ್ಯೆ ಇರೋದು, 100 ಸಂಖ್ಯೆ ಇರೋದು, 150, 200 ಸಂಖ್ಯೆ ಇರೋದು ಕೂಡ ಮುಚ್ತಾ ಇದ್ದಾರೆ. ಅವ್ರು ಹೇಳ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, KPS ಮ್ಯಾಗ್ನೆಟ್ ಮಾಡ್ತೀವಿ. KPS ಮ್ಯಾಗ್ನೆಟ್ ಅಂದ್ರೆ ಏನು? ಒಂದೇ ಕಾಂಪೌಂಡ್ ಒಳಗೆ 1ರಿಂದ LKG ಇಂದ ಹಿಡ್ಕೊಂಡು PU ವರ್ಗು ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಇವ್ರೇನ್ ಹೇಳ್ತಾ ಇರೋದು, ಈ ಸ್ಕೂಲ್ ಅಲ್ಲಿ ಇರೋ ಬೆಂಚು ಒಂದೊಂದ್ ಸಣ್ಣ ಸಣ್ಣ ಮಟೀರಿಯಲ್ ಸಮೇತ ತಗೊಂಡ್ ಹೋಗ್ತಾರ ಅಲ್ಲಿಗೆ. ಟೀಚರು ಎಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಅದು ಹೈಟೆಕ್ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಶಾಲೆ ಮುಂದುವರೆದು ಅದು ನಿರ್ವಹಣೆ ಹೆಂಗೆ, ಫಂಡ್ ಹೆಂಗೆ? ಈಗ 2,500 ಕೋಟಿನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ತಗೊಂಡಿದೆ ಈಗ ಆಲ್ರೆಡಿ. ಯಾರಾದ್ರೂ ಲೋನ್ ಕೊಟ್ರೆ ಹೆಂಗ್ ವಾಪಸ್ ತೀರಿಸ್ತೀರಾ ಅಂತ ಕೇಳ್ತಾರಲ್ವಾ? ಈಗ ಹೆಂಗ್ ವಾಪಸ್ ತೀರಿಸ್ತೀರಾ ಅಂತ ಅದಕ್ಕೇನೋ ಅವ್ರಿಗೆ ಹೇಳ್ತಾ ಇಲ್ಲ. ಇವ್ರ ಉದ್ದೇಶ ಇರೋದು ಸರ್, ಇರೋ ಸ್ಕೂಲ್ಗಳನ್ನ ಪಂಚಾಯತಿಗೆ, ಹೋಬ್ಳಿಗೆ ಒಂದೊಂದು ಮಾಡ್ಬಿಟ್ಟು ಅವನ್ನ ಕೂಡ ಯಾವ ಶ್ರೀಮಂತರ ಕೈ ಕೊಟ್ಬಿಡೋದು, ದುಡ್ಡು ಮಾಡ್ಕೊಳ್ಳೋದು. ಕರೆಕ್ಟ್ ಆಗಿ ಹೇಳುತ್ತೆ. ಸೊ ಇಲ್ಲಿ ನಮ್ಮಂತ ಬಡ ಮಕ್ಳು ಇಲ್ಲಿ 60 ಜನ ಓದ್ತಾ ಇದಾರೆ ಅಂದ್ರೆ, ನಿಮ್ಮೂರಲ್ಲೇ ನಿಮ್ ಮಕ್ಳು ಇರುತ್ತೆ. ಈ ಮಕ್ಳು ಬಸ್ ಹಿಡ್ಕೊಂಡು ಈ ಊರಲ್ಲಿ ಶಾಲೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಅವಶ್ಯಕತೆ ಇದೆ, ಅದಕ್ಕೆ ಶಾಲೆ ಕಟ್ಟಿದ್ದಾರೆ. ಈಗ ಇದಕ್ಕೆ ತೆಗೆದ್ಬಿಟ್ಟು ಎಲ್ಲೋ ತಗೊಂಡೋಗ್ ಹಾಕ್ತಿವಿ ಅಂತ ಹೇಳಿದ್ರೆ ಇದು ಸರಿಯಲ್ಲ ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ನಾವು AIDS ವಿದ್ಯಾರ್ಥಿ ಸಂಘಟನೆಯಿಂದ ಹಳ್ಳಿಗಳಿಗೆ ಹೋಗಿ ಈ ಶಾಲೆಗೆ ಏನ್ KPS ಮ್ಯಾಗ್ನೆಟ್ ಅನ್ನೋ ಯೋಜನೆ ಇದೆ ಇದ್ರ ಬಗ್ಗೆ ಅವೇರ್ ಮಾಡ್ತಾ ಸಮಾವೇಶಗಳು, ಹೋರಾಟಗಳನ್ನ ಮಾಡ್ತಾ ಇದೀವಿ. ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಈ ಹೋರಾಟನ ನೀವು ಕೂಡ ಮುಂದುವರಿಸಿ ಈ ಶಾಲೆನ ಟೆನಿಕಾಸ್ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಸರ್ಕಾರ ಎಷ್ಟು ಮೊಂಡಾಗಿದೆ ಅಂತ ಹೇಳಿದ್ರೆ, ನೀವ್ ಏನಾದ್ರೂ ಮಾಡಿ ನಾವು ಮುಚ್ತೀವಿ ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದೆ. ನಾವು ನಿಂತ್ಕೊಂಡಿಲ್ಲ ಅಂದ್ರೆ ಅವ್ರು ಮುಚ್ಕೊಂಡು ಹೊರಟೋಗ್ತಾರೆ. ಈಗ ನಮ್ಮ ತುಮಕೂರಲ್ಲಿ 1800 ಶಾಲೆಗಳು ಮುಚ್ಕೊಂಡು ಹೋಗ್ತಾರೆ. ಅಲ್ಲ ನಮ್ದೇ ಗೊತ್ತು, ಆದ್ರೆ ಮುಚ್ಚೋದು ಅವ್ರ ಅಧಿಕಾರ. ಹೊಟ್ಟೆ ಹೊಡೆಯುವಂತ ಕೆಲಸ ದಯವಿಟ್ಟು ಈ ನಮ್ಮ ಸರ್ಕಾರಗಳು ಯಾವುದೇ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಈ ತರ ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ನೆಲಕ್ಕುಳಿಸಿ ಮಾಡುವಂತ ಕಾರ್ಯ ಬೇರೆ ಏನು ಇಲ್ಲ ಸ್ನೇಹಿತರೆ. ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆ, ನಮ್ಮ ಹಳ್ಳಿಯ ನಮ್ಮ ಶಾಲೆ, ನಮ್ಮ ಹಕ್ಕು. ಈ ತರ ವಿರುದ್ಧ ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥ ಜನಗಳ ಆಕ್ರೋಶ ಇದೆ. ದಯವಿಟ್ಟು ನಮ್ಮ ಸರ್ಕಾರ, ಯಾರು ನಮ್ಮ ಕೊಡಗೆರೆ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರವಾಗಿ ಬಹಳ ಗಂಭೀರವಾಗಿ ಕೈ ತಗೋಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕೇಳ್ಕೊಂತ ಇದ್ದಾರೆ.